ನಮಸ್ತೆ. ನಾನು ಈ ದಿನ ಸಾಯಿಬಾಬಾ ಪೂಜೆ ವ್ರತದ ಬಗ್ಗೆ ಹೇಳುತ್ತೇನೆ. ನಿಮ್ಮ ಕಷ್ಟಗಳು ಇದರಿಂದ ಬೇಗ ಪರಿಹಾರ ಆಗುತ್ತದೆ, ಆಸೆಗಳು ನೆರವೇರುತ್ತದೆ. 9 ವಾರ ಅಥವಾ 11 ಅಥವಾ 21 ವಾರ ಗುರುವಾರ ಮಾಡಬೇಕು. 9 ಮಣ್ಣಿನ ಹಣತೆ ದೀಪ ತೆಗೆದುಕೊಂಡು ಅದಕ್ಕೆ ತುಪ್ಪ ಮತ್ತು ಅಥವಾ ಕೊಬ್ಬರಿ ಎಣ್ಣೆ ಹಾಕಿ ಬಿಳಿ ಕಲರು ಅಥವಾ ಕೆಂಪು ಅಥವಾ ಹಳದಿ ಹೂಗಳು 9 ದೀಪಗಳಿಗೂ ಮುಟ್ಟಿಸಿ, ಮತ್ತು ಗುಲಾಬಿ ಇದ್ದರೆ ದೇವರಿಗೆ ಅಂದರೆ ಸಾಯಿಬಾಬನಿಗೆ ಅರ್ಪಿಸಿ. ಬಾಳೆಹಣ್ಣು ಇಡಿ ಅಥವಾ ಲಾಡು ನಿಮಗೆ ಯಾವುದು ಇಷ್ಟ ಆಗಿ ಇಡಬೇಕು, ನೈವೇದ್ಯ ಮಾಡಿ ಅನ್ನಿಸುತ್ತೋ ಅದನ್ನು ಇಡಬಹುದು. 9 ವಾರ ಮಾಡಿ ಅಥವಾ 11, 21 ವಾರಗಳಲ್ಲಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತದೆ, ಆಸೆಗಳು ನೆರವೇರುತ್ತದೆ. ಆ ತಟ್ಟೆಯಲ್ಲಿ ದೀಪ ಇಡುವ ಮೊದಲು ಕೆಳಗೆ ಒಂದು ಸಣ್ಣ ಪೇಪರ್ನಲ್ಲಿ ಒಂದು ಕೋರಿಕೆ, ನಿಮ್ಮ ಏನು ಅನಿಸಿರುತ್ತೋ, ನಿಮ್ಗೆ ಏನು ಆಗಬೇಕು ಕೆಲಸ ಅದನ್ನು ಬರೆದು ಆ ತಟ್ಟೆ ತೆಳಗೆ ಇಟ್ಟು ಅದರ ಮೇಲೆ ದೀಪ ಹಚ್ಚಿ ಇಡಿ. ಸಚ್ಚರಿತೆಯಲ್ಲಿ ಕೆಲವೊಂದು ವಾಕ್ಯಗಳಿದೆ, ಇದನ್ನು ಹೇಳಿಕೊಳ್ಳಿ. ಕರ್ಮದ ದಾರಿ ಬಹಳ ರಹಸ್ಯ. ಸದಾ ದೇವರನ್ನು, ಶ್ರೀರಾಮ ಅಥವಾ ಹರಿಯನ್ನು ನಂಬಿ ಶರಣಾಗತಿ ಹೊಂದುವುದೇ ಬಂಧನದಿಂದ ಮುಕ್ತರಾಗುವುದು. ಸಾಯಿ ಓಂ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ ಈ ಮಂತ್ರವನ್ನು 108 ಸಲ ಗುರುವಾರ ಜಪಿಸಿ ಆ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ಅದರಲ್ಲಿ ಇರುವ ಕೆಲವೊಂದು ವಾಕ್ಯಗಳು ಹೇಳುತ್ತೇನೆ. ನಮ್ಮ ಮನಸ್ಸು ಚಂಚಲವಾದದ್ದು, ಅದಕ್ಕೆ ನಾವು ಶರಣಾಗಬಾರದು. ಇಂದ್ರಿಯಗಳನ್ನು ಕ್ರಮೇಣ ನಿಗ್ರಹಿಸುತ್ತಾ ಬರಬೇಕು, ಅವುಗಳಿಗೆ ದಾಸರಾಗಬಾರದು. ದೇವರು ಈ ಸುಂದರ ಜಗತ್ತನ್ನು ನಿರ್ಮಿಸಿದ್ದಾನೆ, ಅಂತರಂಗ ಪರಿಶುದ್ಧವಾಗಬೇಕು. ಹೀಗಿದ್ದರೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ. ಮೋಹರಹಿತರಾಗಿ ಪರಮಾತ್ಮನ ಸುಂದರ ಕೃತಿಗಳನ್ನು ನೋಡಿ ಆನಂದಿಸಬೇಕು ಎಂದು ಹೇಳಿದ್ದಾರೆ. ಆನಂದವನ್ನು ಅನುಭವಿಸುವಾಗಲೂ ಸಹ ಪರಮಾತ್ಮನ ನೆನಪು ಮೂಡುತ್ತದೆ. ಮನಸ್ಸನ್ನು ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಸಿಲುಕಿ ಜನನ ಮರಣಗಳೆಂಬ ವ್ಯೂಹದಿಂದ ನಮಗೆ ತಪ್ಪಿಸಿಕೊಳ್ಳಲು ಅಸಾಧ್ಯ. ನಾವು ವಿವೇಕವನ್ನು ನಮ್ಮ ಸಾರಥಿ ಹಾಗೂ ಮಾರ್ಗದರ್ಶಕರಾಗಿ ಮಾಡಿಕೊಳ್ಳಬೇಕು. ಇದರಿಂದ ನಾವು ಎಂದಿಗೂ ತಪ್ಪು ಹಾದಿ ಹಿಡಿಯುವುದಿಲ್ಲ. ಇಂತಹ ಸಾರಥಿಯಿಂದ ನಾವು ಶಾಂತಿ ಸಾಗರವಾದ ಸಾಯಿಪಾದವನ್ನು ಸುಲಭವಾಗಿ ಸೇರಬಹುದು. ಓಂ ಶ್ರೀ ಸಾಯಿನಾಥಾಯ ನಮಃ. ಈ ಮಂತ್ರ ಮಾಡಿ, ಈ ಪೂಜೆ ಮಾಡಿ, ನಿಮ್ಮ ಕಷ್ಟಗಳು ಬೇಗ ಪರಿಹಾರ ಆಗುತ್ತದೆ.